ನಮಸ್ಕಾರ ಸ್ನೇಹಿತರೆ, ರತ್ನ ಮಲ್ನಾಡ್ ಬ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ರತ್ನ. ಇವತ್ತು ನಾನು ದಾಲ್ ಪಾಲಕ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಬರೋಣ. ಪಾಲಕ್ 1 ಕಟ್ಟು, ಹೆಸರುಬೇಳೆ 1 ಹಿಡಿಯಷ್ಟು, ತೊಗರಿಬೇಳೆ 1 ಹಿಡಿಯಷ್ಟು, ಎರಡನ್ನೂ ಚೆನ್ನಾಗಿ ತೊಳ್ಕೊಳ್ಬೇಕು. 1 ಟೊಮ್ಯಾಟೊ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, 4 ಕರಿಬೇವಿನ ಸೊಪ್ಪು, 1 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, 4 ಒಣಮೆಣಸಿನ್ಕಾಯಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಕುಕ್ಕರಿಗೆ ತೊಗರಿಬೇಳೆ ಮತ್ತು ಹೆಸರುಬೇಳೆನ ಹಾಕ್ಕೊಂಡು ಚೆನ್ನಾಗಿ 1-2 ಟೈಮ್ಸ್ ತೊಳ್ಕೊಬೇಕು. ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಪಾಲಕ್ಕು ಹಾಗೆ ಟೊಮೆಟೊ ಹಣ್ಣನ್ನು ಹಾಕಿ ಅದ್ರ ಜೊತೆ 1/2 ಟೀ ಸ್ಪೂನ್ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿ 3-4 ಲೋಟ ಆಗೋಷ್ಟು ನೀರು ಹಾಕಿ 3-4 ವಿಷಲ್ ಮಾಡಿಸ್ಕೊಳ್ಳಿ. ಬೇಳೆ ಚೆನ್ನಾಗಿ ಬೇಯಬೇಕು ನೋಡಿ, ಈ ಥರ. ನೆಕ್ಸ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಫ್ರೈ ಮಾಡ್ಕೊಬೇಕು. ನಂತರ ಒಣಮೆಣಸು ಹಾಗೆ ಹೆಚ್ಚಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿನೂ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕಿದ್ದೀನಿ. ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಬೋದು. ನಾನೀಗ ಕರಿಬೇವಿನ ಸೊಪ್ಪು ಮತ್ತು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನೀವು ಈರುಳ್ಳಿನ ಸಣ್ಣದಾಗಿ ಬೇಕಾದ್ರೂ ಹೆಚ್ಕೊಬೋದು, ಇಲ್ಲ ದೊಡ್ಡಕ್ಕೆ ಬೇಕಾದ್ರೂ ಹೆಚ್ಕೊಬೋದು. ಈಗ ಈರುಳ್ಳಿ ಚೆನ್ನಾಗಿ ಬೇಯೋ ತನಕ ಫ್ರೈ ಮಾಡಿ. ಈಗ ಈರುಳ್ಳಿ ಬೆಂದಿದೆ, ಇದಕ್ಕೆ ಬೇಯಿಸ್ಕೊಂಡಿರೋ ದಾಲ್ ಮತ್ತು ಪಾಲಕ್ನ ಹಾಕೋಣ. ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ ನಾನು. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಖಾರದ ಪುಡಿ ಹಾಕ್ಕೊಬೋದು. ಇದ್ರ ಜೊತೆ 1 ಟೀ ಸ್ಪೂನಷ್ಟು ಗರಂ ಮಸಾಲೆ ಕೂಡ ಆ್ಯಡ್ ಮಾಡಿದ್ದೀನಿ ನಾನು. ಎಲ್ಲದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 1 ಕುದಿ ಬರೋ ತನಕ ಕುದಿಸ್ಕೊಬೇಕು. ನೆಕ್ಸ್ಟ್ ಒಂದು ಸಣ್ಣ ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು 1 ಸ್ಪೂನು ಖಾರದ ಪುಡಿನ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಗಮ್ ಅಂತ ಸ್ಮೆಲ್ ಬರಬೇಕು. ಯಾವುದೇ ಕಾರಣಕ್ಕೂ ಅದು ಹೊತ್ತಿಡಿಬಾರ್ದು. 1 ಸ್ಪೂನಲ್ಲಿ ಅಲ್ಲಾಡ್ಕೊಳ್ಳೋಣ. ನಂತರ ಇದನ್ನು ದಾಲ್ ಪಾಲಕ್ಗೆ ಸೇರಿಸಿ ಒಂದು ಮಿಕ್ಸ್ ಕೊಡೋಣ. ಈಗ ದಾಲ್ ಪಾಲಕ್ ರೆಡಿ ಇದೆ. ಇದೇ ಥರದ ರೆಸಿಪಿಗಳಿಗೆ ಫಾಲೋ ಮಾಡಿ.